ಹುಡುಗಿ ಮಾತಾಡಲಿಲ್ಲ ಅನ್ಕೋ, ಇದೇ ಮೂಗಿ ಇವಳು. ಅದೇ ಹುಡುಗ ಮಾತಾಡಲಿಲ್ಲ ಅಂದರೆ ಏನು ಗಾಂಭೀರ್ಯಪ್ಪ ಅವನಿಗೆ, ಎಷ್ಟು ಗಾಂಭೀರ್ಯ, ಮಾತೇ ಆಡಲ್ಲ. ಹುಡುಗಿ ಹೋರಾಟ ಸ್ವಭಾವ, ಎಲ್ಲರಿಗೂ ಹೋಗ್ಬಿಟ್ಟು ನ್ಯಾಯ ಕೊಡಿಸ್ತಾಳೆ ಅಂದ್ಕೊಳ್ಳಿ. ಇವಳು ಮೂರು ಬಿಟ್ಟವಳು, ಎಲ್ಲ ಕಡೆ ಬರ್ತಾಳೆ ಇವಳು. ಇವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅದೇ ಗಂಡಸು ಮಗ ಎಲ್ರಿಗೂ ಸಹಾಯ ಮಾಡ್ಕೊಂಬರ್ಲು. ಅಯ್ಯೋ ನಮ್ಮೂರಿಗೆ ಅವನು ದೇವರಿದ್ದಂಗೆ, ಅವನು ಎಲ್ಲರಿಗೂ ಹೌದವ್ವ ನೀವೆಲ್ಲ ಕರೆಕ್ಟೇ, ಬಟ್ ಹೆಣ್ಮಕ್ಳಿಗೆ ಯಾಕೆ ಈ ಥರ ಹೆಸರು? ನಮ್ಮನ್ನು ತುಳಿದಿಟ್ಟಿದ್ದಾರವ ಶತಮಾನಗಳಿಂದ. ಇವತ್ತು ವಿದ್ಯೆ ಅನ್ನುವ ಶಿಕ್ಷಣ, ವಿದ್ಯೆ ಅನ್ನುವ ಶಕ್ತಿ ನಮ್ಮನ್ನು ಇವತ್ತು ಸರಿಸಮಾನವಾಗಿ ನಿಲ್ಲುವ ಹಾಗೆ ಸರ್ಕಾರಗಳು ನಮಗೋಸ್ಕರ ಹೋರಾಟ ಮಾಡಿದಂಥ ಬುದ್ಧ, ಬಸವ, ಅಂಬೇಡ್ಕರ್, ಫುಲೆ ದಂಪತಿಗಳು ಅವರನ್ನೆಲ್ಲ ನೆನೆಸ್ಬೇಕು. ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತಂದರೆ ಇವತ್ತು ನಮ್ಮ ಕಷ್ಟಗಳಿಂದ ನಮ್ಮನ್ನು ಹೊರಗಡೆ ತಗೊಂಬಂದು ಇವತ್ತು ವೇದಿಕೆ ಮೇಲೆ ನಾವೆಲ್ಲ ನಿಂತ್ಕೊಂಡು ಮಾತಾಡೋಕ್ಕೆ ಶಕ್ತಿ ತುಂಬಕ್ಕೆ ಎಷ್ಟೋ ಜನ ಅವರ ಪ್ರಾಣ ತ್ಯಾಗ ಮಾಡಿದಾರವ. ನೆನ್ಪಿಟ್ಕೊಳ್ಳಿ, ಹಳೆ ಕಾಲದಲ್ಲಿ ಋತುಮತಿ ಆಗಿದ ಮುಂಚೆನೇ ಮದುವೆ ಮಾಡಿಬಿಡೋರು. ನಮ್ಮ ಅಜ್ಜಿ ಹೇಳ್ತಿದ್ರು, ನಾನು ಇನ್ನೂ ಮೈ ನೆರೆದಿರಲಿಲ್ಲ, ನನಗಾಗಲೇ ಮದುವೆ ಮಾಡಿಬಿಟ್ಟಿದ್ರು, ಮೈ ನೆರೆದ ಮೇಲೆ ತಗೊಂಡೋಗ್ಬಿಟ್ರು ಅಂತ. ನಮ್ಮ ಅಮ್ಮನಿಗೆ ಮೈ ನೆರೆದಿದ ತಕ್ಷಣ ಮದುವೆ ಮಾಡಿದ್ರಂತೆ. ಅಂದರೆ ಅವತ್ತಿನ ಕಾಲ ಹಂಗಿತ್ತು ಅಲ್ವಾ? ನಾನೇನು ಹೇಳೋದಂದರೆ, ಆ ಟೈಮಿಗೆ ಗಂಡ ಏನಾದ್ರು ಸತ್ತೋಗ್ಬಿಟ್ಟ ಅಂದ್ಕೊಳ್ರಿ, ಅವಳಿಗೆ ಮರು ವಿವಾಹ ಇಲ್ಲ. ಅದೇ ಗಂಡ ಅವನಿಗೆ ಹೆಂಡತಿ ಸತ್ತೋಗ್ಬಿಡ್ಲಿ, ಅಯ್ಯೋಯ್ಯೋ ಶಾಸ್ತ್ರ ಅಂತೆ, ಸಂಪ್ರದಾಯ ಅಂತೆ, 3 ತಿಂಗಳಲ್ಲಿ ಅವನಿಗೆ ಮದುವೆ ಮಾಡಿಬಿಡ್ಬೇಕಂತ ಹೇಳ್ಕೊಂಡ್ರು. ಆದರೆ ಹೆಣ್ಣು ಮಗಳಿಗೆ ಮಾಡೋಕ್ಕಿಲ್ಲ. ಯಾಕೆ ಅಂದರೆ ಹೆಣ್ಣು ಮಗಳು ಅಶುದ್ಧಳು. ಅಯ್ಯೋ, ಯಾರು ಹೇಳಿದ್ದು? ಎಲ್ಲ ದೇವ್ರ ಹೆಸರಲ್ಲಿ ಹೇಳ್ತಾರೆ. ಪಾಪ ದೇವ್ರು ಬಂದಿದ್ನ ಯಾವತ್ತಾದರೂ ದೇವ್ರು ಹೇಳಿದಾನ? ನೀವೇ ದೇವ್ರ ಹೆಸರಲ್ಲಿ ಬೇಕಾದಂಗೆ ಹೇಳ್ಕೊಂಡು ಬೇಕಾದಂಗೆ ಬರ್ಕೊಂಬಿಟ್ಟಿದ್ದೀರಾ.